limited liability, the liability of the members of a cooperative society is limited to the extent of the amount contributed by themselves as capital. ಅಂದ್ರೆ ಏನು, ಇಲ್ಲಿ ನಿಯಮಿತ ಹೊಣೆಗಾರಿಕೆ ಅಂತ ಕರಿತೀವಿ. ಅಂದ್ರೆ ಸಹಕಾರ ಸಂಘಗಳಲ್ಲಿ ಸದಸ್ಯರ ಹೊಣೆಗಾರಿಕೆಯು ಅವರ ಸಂಸ್ಥೆಗೆ ನೀಡಿದ ಬಂಡವಾಳ ಮೊತ್ತಕ್ಕೆ ಸೀಮಿತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯೂಚರ್ ಆಫ್ ಇನ್ ಅವರ್ ಕೋಆಪರೇಟಿವ್ ಸೊಸೈಟಿ ಮೈ ಡಿಯರ್ಸ್. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯೂಚರ್ ಆಫ್ ಇನ್ ಅವರ್ ಕೋಆಪರೇಟಿವ್ ಸೊಸೈಟಿ. ಅಂದ್ರೆ ನಿಯಮಿತ ಹೊಣೆಗಾರಿಕೆ. ಇಲ್ಲಿ ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಆಫ್ ಅ ಕೋಆಪರೇಟಿವ್ ಸೊಸೈಟಿ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್ ಆಸ್ ಕ್ಯಾಪಿಟಲ್. ಅಂದ್ರೆ ಸಹಕಾರ ಸಂಘಗಳಲ್ಲಿ ಸದಸ್ಯರ ಹೊಣೆಗಾರಿಕೆಯು ಅವರ ಸಂಸ್ಥೆಗೆ ನೀಡಿದ ಬಂಡವಾಳ ಮೊತ್ತಕ್ಕೆ ಸೀಮಿತವಾಗಿರುತ್ತೆ. ಹೌದಾ, ಇಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೋ ಅಮೌಂಟ್ ನ ಆ ಅಮೌಂಟ್ ಅಷ್ಟು ಮಾತ್ರ ಅವರಿಗೆ ಹೊಣೆಗಾರಿಕೆ ಇರುತ್ತೆ. ಕ್ಲಿಯರ್ ಮೈ ಡಿಯರ್ಸ್, ಅರ್ಥ ಆಗ್ತಿದ್ಯಾ? ಇಲ್ಲಿ ಎಷ್ಟು ಹೊಣೆಗಾರಿಕೆ ಅನ್ನೋದು ಇರುತ್ತಂದ್ರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೋ, ಅವರೆಷ್ಟು ಅಮೌಂಟ್ ನ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದಕ್ಕೆ ತಕ್ಕಾಗಿ ಅವರಿಗೆ ಕೆಲಸ ಕಾರ್ಯಗಳು ಅಲ್ಲಿ ಡಿವೈಡ್ ಮಾಡಿರ್ತಾರೆ. ರೈಟ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯೂಚರ್ ಆಫ್ ಇನ್ ಅವರ್ ಕೋಆಪರೇಟಿವ್ ಸೊಸೈಟಿ ಮೈ ಡಿಯರ್ಸ್. And the next thing, control. Control ಅಂದ್ರೆ ನಿಯಂತ್ರಣ. It is also one of the important feature of in our cooperative society. That means in cooperative societies, the power to take decision lies in the hands of an elected managing committee. The right to vote gives the members a chance to choose the members who will constitute the managing committee, and this lends to cooperative society as a democratic character. That means ಸಂಘದ ಆಡಳಿತವು ಚುನಾಯಿತ ಪ್ರತಿನಿಧಿಗಳ ವ್ಯವಸ್ಥೆಯ ಮಂಡಳಿಯ ಕೈಯಲ್ಲಿರುತ್ತದೆ. ಅಂದ್ರೆ ಒಬ್ಬರಿಗಾಗಿ ಎಲ್ಲರೂ ಅಥವಾ ಎಲ್ಲರಿಗಾಗಿ ಒಬ್ಬರು ಎಂಬ ಪ್ರಜಾಪ್ರಭುತ್ವದ ತತ್ವದ ಅಡಿಯಲ್ಲಿ ಸಹಕಾರ ಸಂಘವನ್ನ ನಿಯಂತ್ರಿಸಲಾಗುತ್ತದೆ. ಕ್ಲಿಯರ್ ಮೈ ಡಿಯರ್ಸ್, ಅರ್ಥ ಆಗ್ತಿದೆಯಾ ಅಂದ್ರೇನು? ಇಲ್ಲಿ ಯಾವ ಒಂದು ತತ್ವ ಅಂದ್ರೆ ಒಬ್ಬರಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಒಬ್ಬರು ಅನ್ನೋ ಒಂದು ತತ್ವದ ಮೇಲೆ ಏನಾಗುತ್ತೆ, ನಮ್ಮ ಒಂದು ಪ್ರಭುತ್ವದ ಅಡಿಯಲ್ಲಿ ಈ ಸಹಕಾರ ಸಂಘಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಸುನಾಯಿತೆ ಒಂದು ಡಿಸಿಷನ್ ಹೇಗೆ ತಗೋತಾರೆ ಅಂದ್ರೆ ವೋಟ್ ಮುಖಾಂತರ. ಸೊ ಹಿಯರ್ ದ ರೈಟ್ ಟು ವೋಟ್ ಗಿವ್ ದ ಮೆಂಬರ್ಸ್ ಅ ಚಾನ್ಸ್ ಟು ಚೂಸ್ ದ ಮೆಂಬರ್ಸ್ ಆಫ್ ಅ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿನ ಒಂದು ಮೆಂಬರ್ಸ್ ನ ವೋಟ್ ನ ಮುಖಾಂತರ ಚೂಸ್ ಮಾಡೋ ಒಂದು ಆಪರ್ಚುನಿಟಿನ ಇಲ್ಲಿ ಕಲ್ಪಿಸ್ಕೊಡ್ತಾರೆ. ಅದಕ್ಕಾಗಿನೇ ಇಲ್ಲಿ ಒಂದು ಡೊಮೆಸ್ಟಿಕ್ ಕ್ಯಾರೆಕ್ಟರ್ನ ಇದು ಬ್ರೇಮ್ ಮಾಡಿದೆ ಅಂತಾನೆ ಹೇಳ್ಬೋದು. ರೈಟ್ ನೋ, ದಟ್ ಮೀನ್ಸ್ ಇನ್ ಅ ಕೋಆಪರೇಟಿವ್ ಸೊಸೈಟಿ ಆಸ್ ಟು ಪವರ್ ಟೇಕ್ ಡಿಸಿಷನ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಅನ್ ಎಲೆಕ್ಟೆಡ್ ಮ್ಯಾನೇಜಿಂಗ್ ಕಮಿಟಿ. ಎಲೆಕ್ಟೆಡ್ ಮ್ಯಾನೇಜಿಂಗ್ ಕಮಿಟಿ ಅಂದ್ರೆ ಸೊ ಚುನಾಯಿತ ಪ್ರತಿನಿಧಿಗಳ ವ್ಯವಸ್ಥೆಯ ಚುನಾಯಿತ ಪ್ರತಿನಿಧಿಗಳ ಮಂಡಳಿ ಅಂತ ಕರಿತೀವಿ. ಸೊ ಅದರ ಅಡಿಯಲ್ಲಿ ಎಲ್ಲಾ ಒಂದು ವೋಟ್ ನ ಮುಖಾಂತರ ಇಲ್ಲಿ ಏನ್ ಮಾಡ್ತಾರೆ, ಎಲ್ಲಾರನ್ನು ಕೂಡ ಚೂಸ್ ಮಾಡ್ತಾರೆ. ಜೊತೆಗೆ ಒಬ್ಬರಿಗಾಗಿ ಎಲ್ಲರೂ ಮತ್ತು ಎಲ್ಲರಿಗಾಗಿ ಒಬ್ಬರು ಎನ್ನೋ ಒಂದು ತತ್ವನ ಈ ಒಂದು ಸಹಕಾರ ಸಂಘಗಳು ಪಾಲನೆ ಮಾಡ್ತಾರೆ. ರೈಟ್ ನೋ ಮೈ ಡಿಯರ್ಸ್, ಕಂಟ್ರೋಲ್ ಅರ್ಥ ಆಯ್ತಾ? ಕಂಟ್ರೋಲ್ ಅಂದ್ರೆ ಏನು, ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಪ್ರತಿನಿಧಿಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ವೋಟ್ ಮುಖಾಂತರ ಪ್ರತಿನಿಧಿಗಳನ್ನ ಅಂದ್ರೆ ಏನು ಮೆಂಬರ್ಸ್ ನ ಇಲ್ಲಿ ಚೂಸ್ ಮಾಡುವಂತದ್ದು. ಅವ್ರು ಹೇಳೋ ತರನೇ ಎಲ್ರು ಕೇಳ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ರೈಟ್ ನೋ, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್, ಸರ್ವಿಸ್ ಮೋಟಿವ್. ಸರ್ವಿಸ್ ಮೋಟಿವ್ ಮೀನ್ಸ್ the cooperative society is a service motive. It emphasizes on the value of mutual health and welfare of the society. If any surplus is generated as a result of its operation, it is distributed amongst the members as dividend in conformity with the bylaw of the society. ಅಂದ್ರೆ ಸರ್ವಿಸ್ ಮೋಟಿವ್ ಅಂದ್ರೆ ಸೇವಾ ಉದ್ದೇಶ ಅಂತ ಕರಿತೀವಿ ಮಾಡಿ. ಸೇವಾ ಉದ್ದೇಶ ಇದು ಕೂಡ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಏನಪ್ಪಾ ಆಗಿದ್ರೆ ಸರ್ವಿಸ್ ಮೋಟಿವ್ ಅಂದ್ರೆ, ಸೊ ನಾರ್ಮಲ್ ಆಗಿ ಹೇಳಿದ್ದೆ, ಸ್ವಸಹಾಯ ಅಥವಾ ಪರಸ್ಪರ ಸಹಾಯ ತತ್ವದ ತಳಹದಿಯ ಮೇಲೆ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಮುಖ್ಯ ಉದ್ದೇಶ ಸದಸ್ಯರುಗಳಿಗೆ ಸೇವೆಯನ್ನ ಕಲ್ಪಿಸುವುದಾಗಿದೆ. ಹೌದಾ? ಅಂದ್ರೆ ಏನು, ಇಲ್ಲಿ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಸದಸ್ಯರುಗಳಿಗೆ ಒಂದು ಸೇವೆಯನ್ನ ಕಲ್ಪಿಸೋದೇ ಆಗಿರುತ್ತೆ ಮಾಡಿ. ಅಂದ್ರೆ ಏನು, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ